ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ಒಂದು ಗಾದೆ ಮಾತನ್ನು ಹೇಳ್ತಿದ್ರು, ಕಸದಿಂದ ರಸ ಮಾಡ್ಬೋದು ಅಂತ ಹೇಳಿ. ಆ ಗಾದೆ ಮಾತನ್ನು ನಾವು ಮರ್ತಿದ್ದೀವಿ ಈಗಿನ ಕಾಲದವರು. ನಾವು ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗಿದೆ, ಕಲ್ಲಂಗಡಿ ಹಣ್ಣು ತಂದೇ ತರ್ತೀವಿ. ತಂದಾಗ ಹಣ್ಣನ್ನು ತಿಂದು ನಾವು ತಿರುಳನ್ನು ಬಿಸಾಡ್ತೀವಿ. ಆ ತಿರುಳನ್ನು ಬಳಸಿ ಸಾಫ್ಟಾಗಿ ಅಷ್ಟೇ ರುಚಿಯಾಗಿ ಯಾವ ರೀತಿ ರೊಟ್ಟಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಣ್ಣನ್ನಷ್ಟೇ ತಿಂದು ಸಿಪ್ಪೆನ ಬಿಸಾಡಬೇಡಿ. ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿ ನೀವು ಕೂಡ ನಿಮ್ಮ ಮನೇಲಿ ರೊಟ್ಟಿ ಮಾಡೋದನ್ನು ಮರಿಬೇಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇನ್ಯಾಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಮೊದಲಿಗೆ ನಾನು ಇಲ್ಲಿ ಒಂದು ತುರಿಮಣೆ ತೊಗೊಂಡಿದ್ದೀನಿ. ಅದಕ್ಕೆ ಕಲ್ಲಂಗಡಿ ಹಣ್ಣಿನ ತಿರುಳು ಏನಿರುತ್ತೆ ಅದನ್ನು ಈ ಥರ ಪೀಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ತುರ್ಕೋಬೇಕಾಗುತ್ತೆ. ಬೇಕಿದ್ರೆ ನೀವು ಒಂದು ಸ್ಲೈಸರ್ ತೊಗೊಂಡು ಗ್ರೀನ್ ಸಿಪ್ಪೆ ತೆಗಿಬೋದು, ರಿಮೂವ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ಥರ ಉಲ್ಟಾ ಕೂಡ ನಾವು ತುರ್ಕೋಬೋದು. ಅದು ನಿಮಗೆ ಬಿಟ್ಟಿದ್ದು ಯಾವ ಥರ ಬೇಕೋ ಆ ಥರ ನೀವು ತುರ್ಕೊಳ್ಳಿ. ನಾನಿಲ್ಲಿ ಉಲ್ಟಾ ತುರ್ಕೋತಾ ಇದ್ದೀನಿ. ಇದೇ ಥರ ಸೇಮ್ ನಾನು ಎಲ್ಲನೂ ತುರ್ಕೋತೀನಿ. ಆನಂತರ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ 1 ಬೌಲ್ ಆಗೋವಷ್ಟು ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದಿಲ್ಲ ಅಂತಂದರೆ ನೀವು ಬೇಕಿದ್ರೆ ಬಾಂಬೆ ರವೆ ಕೂಡ ಯೂಸ್ ಮಾಡಿ ಮಾಡ್ಕೋಬೋದು. ಬಟ್ ಚಿರೋಟಿ ರವೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ 1 ಬೌಲಷ್ಟು ನಾನಿಲ್ಲಿ ಕಲ್ಲಂಗಡಿ ತಿರುಳು ಏನಿರುತ್ತೆ ಅದನ್ನು ನೀಟಾಗಿ ತುರ್ಕೊಂಡಿದ್ದೀನಿ. ಹಾಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಗಿರುವಂತಹ ಕ್ಯಾರೆಟ್ನ ತುರಿದು ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ದಪ್ಪನಾದಂತಹ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು, 1 ಅರ್ಧ ಕಪ್ಪಷ್ಟು ಕರಿಬೇವಿನ ಸೊಪ್ಪು, 1 ಗ್ರೀನ್ ಚಿಲ್ಲಿ ಹಾಗೂ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಇದಿಷ್ಟು ನೀವು ಇಲ್ಲಿಗೆ ಆ್ಯಡ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕಿ, ಮೊದಲೇ ನಾವು ನೀರು ಹಾಕೋದೇನೋ ಬೇಡ, ನೀಟಾಗಿ ಕೈ ಸಹಾಯದಿಂದ ಕಲಿಸ್ಕೊಳ್ಳಿ. ಎಲ್ಲ ನಾವು ಹಾಕಿರುವಂಥ ಐಟಮ್ಸಲ್ಲಿ ನೀರಿನಂಶ ಇದೆ. ಆಮೇಲೆ ನೋಡಿ ನೀವು ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ ಕೈಯಲ್ಲಿ ಈ ಥರ ಮಾಡಿದ್ರೆ ಉಂಡೆ ಆಗುತ್ತೆ, ಅಷ್ಟು ನೀರಿನಂಶ ಇತ್ತು. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಒಂದು 100 ml ಅಷ್ಟು ನೀರು ಬೇಕಾಗುತ್ತೆ ಅಷ್ಟೇ. ಸ್ವಲ್ಪ ನೀರನ್ನು ಹಾಕಿ ನಾವು ಚೆನ್ನಾಗಿ ಒಂದು ಸಲ ನಾದ್ಕೋಬೇಕು. ಈ ಥರ ಚೆನ್ನಾಗಿ ನಾದಿ ನಾವು ಕಲಸಿಟ್ರೆ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ನೋಡಿ ಚೆನ್ನಾಗಿ ಚಪಾತಿ ಏನಿದೆ ಅದಕ್ಕೆ ಇದೆ ಇದು. ಇವಾಗ ಇದನ್ನು ಒಂದು ತಟ್ಟೆ ಮುಚ್ಚಿಡೋಣ. ಇದನ್ನು ಟೈಮ್ ಇದ್ದರೆ 1 hour ನೆನೆಸ್ಕೋಬೋದು. ಇಲ್ಲ ಅಂತಂದರೆ 20 ಮಿನಿಟ್ ಆದರೂ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ಆಮೇಲೆ ರೊಟ್ಟಿ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಇದು ಇವಾಗ ನೆಂದಿದೆ, ಸಾಫ್ಟಾಗಿ ಕೂಡ ಇದೆ. ನೋಡಿ ಗೊತ್ತಾಗುತ್ತೆ ನಿಮಗೆ ಡಿಫ್ರೆನ್ಸು. ಈ ಥರ ಕೈಯಲ್ಲಿ ಉಂಡೆ ಮಾಡಿದ್ರೆ ಕೈಗೆ ಇಟ್ಟು ಅದು ಅಂಟ್ಕೋಬಾರ್ದು. ಈ ಥರ ಇದ್ದರೆ ಅದು ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ. ನೋಡಿ ಇವಾಗ ಇದು ರೆಡಿ ಇದೆ. ಇವಾಗ ರೊಟ್ಟಿ ಮಾಡ್ಕೊಳ್ಳೋಣ. ನಾನು ತೊಗೊಂಡಿರೋಂತಹ ಅಳತೆಗೆಯಲ್ಲಿ 6 ರೊಟ್ಟಿಗಳನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ನಾನು ಬಿಗ್ ಸೈಜಲ್ಲಿ ಮಾಡ್ತೀನಿ. ಚಿಕ್ಕದಾಗಿ ಮಾಡಿದ್ರೆ ನೀವು ಬೇಕಿದ್ರೆ 8 ರೊಟ್ಟಿ ಕೂಡ ಆಗುತ್ತೆ. ಇವಾಗ ನಾನಿಲ್ಲಿ ಒಂದು ಕಾಟನ್ ಬಟ್ಟೆಗೆ ನೀರನ್ನು ಚಿಮುಕಿಸಿ ಇವಾಗ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಬಟರ್ ಪೇಪರ್ ಅಥವಾ ಮಾಮೂಲಿ ಕವರ್ ಬರುತ್ತಲ್ಲ, ಪ್ಲಾಸ್ಟಿಕ್ ಕವರ್, ಅದರಲ್ಲಿ ಕೂಡ ನೀವು ರೊಟ್ಟಿನ ತಟ್ಕೋಬೋದು. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ರೊಟ್ಟಿನ ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಡಿಪ್ ಮಾಡ್ಕೊಂಡು ಈ ಥರ ತಟ್ಕೋಬೋದು. ಬೇಕಿದ್ರೆ ಎಣ್ಣೆ ಬೇಕಿದ್ರೆ ನೀವು ಕೂಡ ಹಾಕೋಬೋದು ತಟ್ಟಬೇಕಾದ್ರೆ. ತುಂಬ ಇರೋದ್ರಿಂದ ಬೇಗನೆ ಇದನ್ನು ತಟ್ಕೊಬಿಡ್ಬೋದು. ನೋಡಿ ಅಷ್ಟರಲ್ಲಿ ನಾನಿಲ್ಲಿ ತವಾ ಕೂಡ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಇವಾಗಿದು ಚೆನ್ನಾಗಿ ಕಾದಿದೆ. ಇವಾಗ ರೊಟ್ಟಿನ ಹಾಕೊಳ್ಳೋಣ. ರೊಟ್ಟಿ ಹಾಕಿದ ನಂತರ ಒಂದು ಸ್ವಲ್ಪ ನೀರನ್ನು ತಗೊಂಡು ಮೇಲ್ಗಡೆ ಚಿಮುಕಿಸಿ ಈ ಥರ ತಟ್ಟಿದ್ರೆ ಅದು ರೊಟ್ಟಿ ಬೇಗ ನೀಟಾಗಿ ಅದು ಮೇಲ್ಗಡೆನ ಬಟ್ಟೆ ಏನಿರುತ್ತೆ ಅದು ನೀಟಾಗಿ ಈಸಿಯಾಗಿ ನಾವು ಅದನ್ನು ಎತ್ಕೊಬಿಡ್ಬೋದು. ಅಷ್ಟು ಕಷ್ಟ ಆಗೋದಿಲ್ಲ. ಫಸ್ಟ್ ಟೈಮ್ ಮಾಡೋರು ಕೂಡ ಇದನ್ನು ಈಸಿಯಾಗಿ ಮಾಡ್ಕೊಬಿಡ್ಬೋದು. ಈ ಥರ ರೊಟ್ಟಿ ಹಾಕಿದ ನಂತರ ಸ್ವಲ್ಪ ಫ್ಲೇಮ್ನ ಹೈ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ ಇದನ್ನು ನೀಟಾಗಿ 2 ಕಡೆ ನಾವು ಬೇಯಿಸ್ಕೋಬೇಕಾಗತ್ತೆ. ಈ ಥರ ಮುಚ್ಚಿ ಬೇಯಿಸೋದ್ರಿಂದ ವೈಟ್ ಇರುತ್ತಲ್ಲ ಆ ಥರ ಆಗೋದಿಲ್ಲ. ನೋಡಿ ಇವಾಗ ಒಂದು ಕಡೆ ಚೆನ್ನಾಗಿ ಬೆಂದಿರುತ್ತೆ ಇದು. ಇವಾಗ ಇದನ್ನು ತಿರುವಾಕೊಳ್ಳೋಣ. ಮತ್ತು ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ಳೋಣ. ತುಂಬಾ ಸಾಫ್ಟಾಗಿದೆ ರೊಟ್ಟಿ ಅಂತೂ. ಇವಾಗ ನೀವು ಬೇಕಿದ್ದರೆ ಮೇಲ್ಗಡೆ ಆಪ್ಷನಲ್ಲ ಇದು, ಎಣ್ಣೆ ಅಥವಾ ತುಪ್ಪನ ಹಾಕೋಬೋದು. ಹಾಕದೇ ಇದ್ರೂ ಕೂಡ ರೊಟ್ಟಿನ ಮಾಡ್ಕೋಬೋದು. ಅಷ್ಟು ಸಾಫ್ಟಾಗಿದೆ ಇದು. ಇಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಈ ಥರ 2 ಕಡೆ ನಾವು ಈ ಥರ ತಿರುಗಿಸ್ಕೊಂಡು 1 ನಿಮಿಷ ಬೇಯಿಸ್ಕೋಬೇಕು. ಸ್ವಲ್ಪ ಲೋ ಟು ಮೀಡಿಯಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ರೊಟ್ಟಿ ಚೆನ್ನಾಗಿ ಒಳಗಡೆ ಎಲ್ಲ ನೀಟಾಗಿ ಬೆಂದಿರೋದಿಲ್ಲ. ನೋಡಿ ಇವಾಗ 2 ಕಡೆ ಚೆನ್ನಾಗಿ ಬೆಂದಿದೆ. ಇದು ಕಲರ್ ಕೂಡ ನೀವು ನೋಡ್ತಿರ್ಬೋದು ಚೇಂಜ್ ಆಗಿದೆ, ಗೊತ್ತಾಗುತ್ತೆ ನಿಮಗೆ ಅದು. ಇವಾಗ ಇದನ್ನು ತಗೊಳ್ಳೋಣ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಸೇಮ್ ಪ್ರೊಸೀಜರಲ್ಲಿ ಮಿಕ್ಕಿರುವಂತಹ ರೊಟ್ಟಿಗಳನ್ನ ಕೂಡ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಬೇಗ ಮಾಡ್ಕೊಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಅಂತೂ ಇದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಹಣ್ಣನ್ನು ತಿಂದು ಸಿಪ್ಪೆನ ಬಿಸಾಡ್ದೇನೆ
ಅದರ ತಿರುಳನ್ನು ಬಳಸಿ ಯಾವ ರೀತಿ ಸಾಫ್ಟಾಗಿ ಟೇಸ್ಟಿಯಾಗಿ ರೊಟ್ಟಿ ಮಾಡೋದು ಅಂತ. ಖಂಡಿತವಾಗಲೂ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಪುಟ್ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಈ ಥರ ಒಂದು ರೊಟ್ಟಿನ ಟ್ರೈ ಮಾಡಲಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಬಾಯ್.